ಬಂಡಿಕಾಳಮ್ಮ ಟೆಂಪಲ್ ಇದೆ, ಅಲ್ಲಿ ಬರೋ ಭಕ್ತಾದಿಗಳೆಲ್ಲ ಇಲ್ಲೇ ಬಂದು ಗೋಬಿ ತಿನ್ನೋದು, ತೊಗೊಂಡೋಗೋದು, ಪಾರ್ಸಲ್ ತೊಗೊಂಡೋಗೋದು. ಇಲ್ಲಿ ಹೆಬ್ಬಾಳೆ, ಯಲಹಂಕ ಎಲ್ಲೆಯಿಂದ ಬರ್ತಾರೆ, ಜಯನಗರ, ಜೆ ಪಿ ನಗರ ಎಲ್ಲೆಯಿಂದ ಬಂದು ಪಾರ್ಸಲ್ ತೊಗೊಂಡೋಗ್ತಾರೆ ಸರ್. ಬರ್ತಡೇ ಇದು ಬೇರೆ ಆರ್ಡ್ರುಗಳೆಲ್ಲ ಕೊಡ್ತಾರೆ ಇಲ್ಲಿ ನಮ್ಮ ಕಸ್ಟಮರ್ಗಳು. ಅದರಿಂದ ಅವ್ರಿಗೆ ಇಷ್ಟ ಆಗಿದೆ ಸರ್. ಅಲ್ಲಿ ಫೋನ್ ಮಾಡು ಕೇಳ್ತಾರೆ ಸರ್, ಎಲ್ಲ ಫೋನ್ ನಂಬರ್ ಇಸ್ಕೊಂಡಿದ್ದಾರೆ. ಫೋನ್ ಮಾಡಿ ಗಾಡಿ ಹಾಕಿದ್ದೀರಾ ಏನು ಸರ್, ಪಾರ್ಸಲ್ ಮಾಡಿ ಇಕ್ಕಿರಿ ಅಂತ ಪಾರ್ಸಲ್ ಫಸ್ಟೇ ಅರ್ಧ ಗಂಟೆ ಮುಂಚೆನೇ ಹೇಳ್ತಾರೆ, ಲೇಟ್ ಆಗುತ್ತೆ ಇಲ್ಲಿ ಬಂದರೆ ಅಂತ ಅಂದ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸ್ನೇಹಿತರೆ, ಈ ಮಳೆಗಾಲ ಚಳಿಗಾಲ ಬಂದ್ಬಿಟ್ರೆ ಬಾಯಿಗೆ ರುಚಿಯಾಗಿ ಬಿಸಿಯಾಗಿ ಏನೋ ತಿನ್ನಬೇಕು ಅನಿಸುತ್ತೆ. ಬನ್ನಿ, ಇಲ್ಲೊಂದು ಗೋಬಿ ಹಾಕ್ತಾರೆ. ಗೋಬಿ ತುಂಬ ಚೆನ್ನಾಗಿರುತ್ತಂತೆ, ತುಂಬ ಜನ ಇರ್ತಾರಂತೆ. ತುಂಬ ನೀಟಾಗಿ ಕ್ಲೀನೆಸ್ ಆಗಿ ಹೈಜಿನಿಕಾಗಿ ಮೇಂಟೈನ್ ಮಾಡ್ತಾರಂತೆ. ಯಾವ ಥರ ಟೇಸ್ಟ್ ಇರುತ್ತೆ, ಹೇಗೆ ಮಾಡ್ತಾರೆ, ಏನೇನಿರುತ್ತೆ, ಯಾವ್ಯಾವ ರೀತಿ ಮಾಡ್ತಾರೆ, ಬನ್ನಿ ನೋಡೋಣ ಸ್ನೇಹಿತರೆ. ನೀವು ಕೂಡ ನನ್ನ ಜೊತೆ ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ನನ್ನ ಜೊತೆ. ಗೋಬಿ ಹೇಳಿದ್ದೀನಿ, ಗೋಬಿ ಹೇಳಿ ಅರ್ಧ ಗಂಟೆ ಆಯಿತು. ತುಂಬ ಜನ ನಿಂತಿದ್ದಾರೆ. ಸೊ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ನೋಡಿ. ತುಂಬ ಜನ ಇದ್ದಾರೆ, ಆ ಕಡೆ ಎಲ್ಲ ತುಂಬ ಜನ ನಿಂತಿದ್ದಾರೆ. ಸೊ ನಾನು ಹೇಳಿ ಅರ್ಧ ಗಂಟೆ ಆಯಿತು, ವೆಯ್ಟ್ ಮಾಡ್ತಾಯಿದ್ದೀನಿ ಗೋಬಿ ಮಾಡೋದಕ್ಕೆ. ಬನ್ನಿ, ಯಾವ ರೀತಿ ಮಾಡ್ತಾರೆ ಗೋಬಿನ ಒಂದ್ಸಲ ನೋಡೋಣ. ಬನ್ನಿ, ನೀವು ನೋಡಿ ಬನ್ನಿ. ಹಾಂ, ಸ್ನೇಹಿತರೆ, ನೀವು ಒಂದ್ಸಲ ಒಂದು ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ನಿಮ್ಮ ಗೋಬಿ ಅಂಗಡಿ ಹೆಸರು ಸರ್? ಶ್ರೀ ನಂಜುಂಡೇಶ್ವರ ಗೋಬಿ ಕಾರ್ನರ್ ಅಂತ. ಎಲ್ಲಿ ಬರುತ್ತೆ ನಿಮ್ಮದು ಲೊಕೇಶನು? ನಮ್ದು ಇಲ್ಲಿ ಸರ್ ಜೋಯಿಪುರಂ ಗುಟ್ಟಳ್ಳಿ, ಕೆಂಪೇಗೌಡ ಹಚ್ಚಿದೆ, ಜೋಯಿಪುರಂ ಗುಟ್ಟಳ್ಳಿ ಸರ್ಕಲ್ಲು. ಅಲ್ಲಿಂದ ಮುಂದೆ ಬಂದರೆ ಅದಮ್ಯ ಚೇತನ ಇದೆ, ಅದ್ರ ಆಪೋಸಿಟ್ ಸರ್. ಅದ್ರ ಆಪೋಸಿಟ್ ಅಲ್ಲ? ನಿಯರ್ ಕಾರ್ತಿಕ ಚೌಟ್ರಿ, ಈ ಕಡೆ ನಿಯರ್ ಬಂಡಿಕಾಳಮ್ಮ ದೇವಸ್ಥಾನ, ಇಲ್ಲ ಗವಿಗಾರ ದೇವಸ್ಥಾನ ಸರ್. ತುಂಬ ರಶ್ ಇದ್ರಿ, ತುಂಬ ಜನ ಇದ್ರು. ನಮಗೋಸ್ಕರ ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ದೀರಾ. ಒಂದು ಹಾಫ್ ಗೋಬಿ ಹೇಳಿ ಅರ್ಧ ಗಂಟೆ ಆಯಿತು. ನಿಮ್ಮ ಹತ್ರ ಜನ ಇಷ್ಟೊಂದು ಕ್ಯೂ ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾರಲ್ಲ, ಏನು ಸ್ಪೆಷಾಲಿಟಿ ಸರ್ ನಿಮ್ಮ ಹತ್ರ? ಸರ್ ಟೇಸ್ಟ್ ಚೆನ್ನಾಗಿದೆ. ನಮ್ಮದೇ ಓನಾಗಿ ಮಸಾಲೆ ಐಟಮ್ ಎಲ್ಲ ನಾವೇ ಓನಾಗಿ ಮಾಡೋದು. ಟೊಮೊಟೊ ಸಾಸು ಇದೆಲ್ಲ ನಾವೇ ಮಾಡೋದು. ರೆಡಿಮೇಡ್ ಸಾಸ್ ಕೊಳ್ತಾರಲ್ಲ, ನಾವೇ ಬ್ಯಾಡ್ಗೆ ಇದೆಲ್ಲ ಕಲರ್ ಹಾಕಲ್ಲ, ಕಲರ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಯೂಸ್ ಮಾಡಲ್ಲ. ಬ್ಯಾಡ್ಗೆ ಎಲ್ಲ ನಾವೇ ಹುರಿದು ಫ್ರೀ ಮಾಡಿ ನಾವೇ ಇದು ಮಾಡೋದು. ಅದರಿಂದ ಟೇಸ್ಟ್ ಹುಡುಕಬತ್ತಾರೆ ಸರ್. ಟೇಸ್ಟಿಂಗ್ ಪೌಡರ್ ಎಲ್ಲ ಬಳಸಲ್ವ ನೀವು? ಟೇಸ್ಟಿಂಗ್ ಯಾವುದು ಬಳಸಲ್ಲ. ಆಯಿಲ್ ಎಲ್ಲ ನೀವು ಪಾಮ್ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ? ಒಮ್ಮೆಲೆ ಯೂಸ್ ಮಾಡೋದು. ಸನ್ಪ್ಯೂರ್ ಆಯಿಲ್? ಸನ್ಪ್ಯೂರ್ ಮಿಲ್ಲಲ್ಲೇ ತಗೊಬರೋದು. ಹಾಂ, ಎಲ್ಲ ತಿಂಗಳು ಒಂದ್ಸಲ ಐಟಮ್ ಹಾಕ್ಸ್ಕೊಬಿಡ್ತೀರಾ? ಇಲ್ಲ ಸರ್, ವಾರಕ್ಕೊಂದ್ಸಲ ಹಾಕ್ತೀವಿ ಐಟಮ್. ಏನೇನು ಸ್ಪೆಷಲ್ ಐಟಮ್ ಸರ್ ನಿಮ್ಮ ಹತ್ರ? ಸರ್ ಒಂದು ಪನ್ನೀರ್ ಪೆಪ್ಪರ್ ಇದೆ, ಮಶ್ರೂಮ್ ಪೆಪ್ಪರ್ ಇದೆ, ಮಶ್ರೂಮ್ ಚಿಲ್ಲಿ ಇದೆ, ಮಶ್ರೂಮ್ ಪಾಲಕ್ ಇದೆ, ಪನ್ನೀರ್ ಚಿಲ್ಲಿ ಇದೆ, ಪನ್ನೀರ್ ಪಾಲಕ್ ಇದೆ, ಬೇಬಿಕಾರ್ನ್ ಇದೆ, ಗೋಬಿ ಇದೆ, ಗೋಬಿ ನೂಡಲ್ಸ್ ಇದೆ, ಗೋಬಿ ರೈಸ್ ಇದೆ, ಪನ್ನೀರ್ ನೂಡಲ್ಸ್ ಇದೆ, ಪನ್ನೀರ್ ರೈಸ್ ಇದೆ, ಬೇಬಿಕಾರ್ನ್ ನೂಡಲ್ಸು, ಪಾಲಕ್ ಮಂಚೂರಿ ಎಲ್ಲ ಇದೆ ಸರ್. ಎಲ್ಲ ವೆರೈಟಿನೂ ಮಾಡ್ತೀರಾ? ಎಲ್ಲ ವೆರೈಟಿ. ನಿಮ್ಮಲ್ಲಿ ಸ್ಪೆಷಲ್ ಐಟಮ್ ಏನು ಸರ್? ಸ್ಪೆಷಲ್ ಐಟಮ್ ಪೆಪ್ಪರ್, ಮಶ್ರೂಮ್ ಪೆಪ್ಪರು, ಪನ್ನೀರ್ ಪೆಪ್ಪರು, ಬೇಬಿಕಾರ್ನ್ ಪೆಪ್ಪರು, ಪಾಲಕ್ ಮಂಚೂರಿ ಸ್ಪೆಷಲ್. ಮಳೆಗೆ ಚಳಿಗೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತಿದ್ದಾರೆ. ಪಾಪ ನಮಗೋಸ್ಕರ ಟೈಮ್ ಕೊಟ್ಟಿದ್ದೀರಾ. ಸೊ ಜನ ಕಾಯ್ತಿದ್ದಾರೆ, ದಯವಿಟ್ಟು ಹಾಕೊಡಿ ಸರ್. ಥ್ಯಾಂಕ್ ಯು ಸರ್. ಹೇಗಿದೆ ಟೇಸ್ಟು? ಸೂಪರ್ ಇದೆ ಸರ್, ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಆಲ್ಮೋಸ್ಟ್ 3-4 ಇಯರ್ಸ್ ಆಯಿತು. 3-4 ಇಯರ್ಸ್ ಬರ್ತಾ ಇದ್ದೀರಾ? ಬೇರೆ ಕಡೆ ಎಲ್ಲೂ ಹೋಗಿ ತಿನ್ನಲ್ಲ? ಬೇರೆ ಕಡೆ ಅಂದರೆ ಕ್ಲೋಸ್ ಇದ್ರೆ ಬೇರೆ ಕಡೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲೇ. ಹೌದಾ? ಪಾಯಿಂಟ್ ಏನು ಟೇಸ್ಟ್ ಮಾಡ್ತಾರೆ? ಏನು ತುಂಬ ಜನ ಹುಡುಕೊಂಬರ್ತಾರಲ್ಲ ಇಲ್ಲಿ? ಚೆನ್ನಾಗಿದೆ. ಏನು ಟೇಸ್ಟ್ ಬಗ್ಗೆ ಏನಿದು ಕಂಪ್ಲೇಂಟೇ ಇಲ್ಲ. ಹಾಂ, ನೀಟ್ನೆಸ್ಸಾಗಿ ಮಾಡ್ತಾರಾ? ಚೆನ್ನಾಗೇ ಮಾಡ್ತಾರೆ, ರೆಸ್ಪಾನ್ಸು ಚೆನ್ನಾಗಿ ಕೊಡ್ತಾರೆ ಅವರು. ಹಾಂ, ಕಸ್ಟಮರ್ಗೆ ತುಂಬ ಈ ವ್ಯಾಲ್ಯೂಯಬಲ್ ಟೈಮು ಕೊಡ್ತಾರೆ ಅವರು. ಮತ್ತು ಪನ್ನೀರ್ ಪೆಪ್ಪರ್ ಡ್ರೈವ್ ಮಾಡ್ತಾರೆ ಅವರು, ಸೂಪರ್. ಅವ್ರು ಟೇಸ್ಟ್ ಅಂದರೆ ನಮ್ಮ ಆಫೀಸಲ್ಲಿನೂ ತೊಗೊಂಡು ಕೊಟ್ಟಿದ್ದೀವಿ. ಏನು ತಿಂತಾರ ನೀವೀಗ? ಈಗ ಗೋಬಿ ಅರ್ಧ ತಿಂದು ಖಾಲಿ ಮಾಡ್ಬಿಟ್ಟಿದ್ದೀರ ಆಲ್ರೆಡಿ? ಖಾಲಿ ಆಯಿತು. ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಪಾರ್ಸಲ್ ಹೇಳಿದ್ದೀವಿ. ಜನಗಳಿಗೆ ಏನು ಹೇಳ್ತೀರಾ ನೀವು? ಜನಗಳಿಗೆಲ್ಲ ಏನು ಹೇಳ್ತೀರಾ? ಜನಗಳಿಗೆ ಎಲ್ಲ ಬರಲಿ ಅಂತ ನಾನು ಹೇಳ್ತೀನಿ, ರೆಫರ್ ಮಾಡ್ತೀವಿ. ಇಲ್ಲಿ ಬಂದು ತಿನ್ಕೊಂಡು ಹೋಗಿ ತುಂಬ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀರಾ? ನಾನು ಆಫೀಸಲ್ಲಿ ನೀವು ತೊಗೊಂಡು ಹೋಗ್ತೀವಿ ಎಷ್ಟೋ ಸಲ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಚಿಕ್ಕ ವಯಸ್ಸಿಂದ ಇಲ್ಲೇ ಬಂದು ತಿಂತಿರೋದು. ಏನೇ ಫಂಕ್ಷನ್, ಏನೇ ಪಾರ್ಟಿ ಇದ್ರೆ ಇಲ್ಲೇ ಇಸ್ಕೊಳ್ಳೋದು. ಫಸ್ಟ್ ಕ್ಲಾಸ್ ಆಗಿರುತ್ತೆ ಗೋಬಿ. ಎಲ್ಲರೂ ಬಂದು ತಿಂದು ನೋಡಿ ಸರ್. ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಸರ್ವ ಜನ ಸುಖಿನೋ ಭವಂತು.